ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸೃಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸಿಎಂ ಹೇಳ್ತಾರೆ ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಅಭಿವೃದ್ಧಿ ಕೂಡ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು? ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಅದರಿಂದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕನಸಿನ ಮಾತು. ಅವ್ರ ಪಕ್ಷದಲ್ಲಿ ಮಾಡ್ಕೊಂಡವ್ರೆ, ಅದಕ್ಕೆ ನಾವ್ಯಾತಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿವಮೊಗ್ಗದಲ್ಲಿ ಕೋಮುಗಲಭೆ ಆಗಿದೆ, ಪದೇ ಪದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ಅದು ಕಾಂಗ್ರೆಸ್ನ ಗೃಹ ಸಚಿವರು ಉತ್ತರ ಕೊಡಬೇಕು. ಇವತ್ತು ಹಲವಾರು ಭಾಗದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಲಿಕ್ಕೆ ಈ ಸರ್ಕಾರದಲ್ಲಿ ಈ ಗೃಹ ಸಚಿವರ ಅತ್ಯಂತ ಸೌಮ್ಯ ಸ್ವಭಾವ ಅದು ಒಂದು ಕಾರಣ ಇದೆ. ಸರಿ, ಈ ಮೇಕೆದಾಟು ವಿಚಾರವಾಗಿ ದೇವೇಗೌಡರು ಹಲವಾರು ಬಾರಿ ಕೇಂದ್ರಕ್ಕೆ ಮನವಿ ಮಾಡಿದ್ರು, ಪತ್ರ ಬರೆದ್ರು, ಎಲ್ಲ ಒಂದ್ ಕಡೆ ಕೊಟ್ಟಿಲ್ಲ. ಹಂಗಾಗಿ ಅವರು ಬೇಜಾರಾಗಿದ್ದಾರೆ ಒಂಚೂರು ಅನ್ನೋ ಮಾಹಿತಿ ಯಾವುದೂ ಇಲ್ಲ. ಕೇಂದ್ರದಲ್ಲಿ ಇವತ್ತೇನು ಸರ್ಕಾರ ಇದೆ, ರಾಷ್ಟ್ರದ ಒಕ್ಕೂಟದ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ಇಷ್ಟ ಬಂದಾಗ ತೀರ್ಮಾನ ತಗೊಳ್ಳೋಕ್ಕೂ ಆಗಲ್ಲ. ಎಚ್ ಕೆ ಪಾಟೀಲ್ಗೂ ಎಷ್ಟು ವರ್ಷದಿಂದ ಕಾನೂನು ಸಚಿವರು ಏನೋ ಹೇಳಿದಾರಲ್ಲ, ತಮಿಳ್ನಾಡಿನ ಒಪ್ಪಿಗೆ ಹಾಕಬೇಕು ಅಂತ. ತಮಿಳ್ನಾಡಿನವ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿಲ್ವಾ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿ? ಈಗ ಸರ್ಕಾರಕ್ಕೆ ಅವ್ರು ಹಾಕೊಂಡಿರೋ ಅರ್ಜಿನ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟಲ್ಲಾದರೂ ವಜಾಗೊಳಿಸೋದಕ್ಕೆ ಏನು ಬೇಕೋ ಅಡ್ವೊಕೇಟ್ನ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅದು ಮಾಡಿಲ್ಲ. ಇವರು ಲಾ ಮಿನಿಸ್ಟ್ರಾ? ತಮಿಳ್ನಾಡಿನ ಒಪ್ಪಿಗೆನೇ ಬೇಕಿಲ್ಲ, ಇವತ್ತು ಹೇಳಿಕೆ ಕೊಡ್ತಾರೆ. ಇದಕ್ಕೆ ನಾವೇನು ಉತ್ತರ ಕೊಡೋದು? ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್ ಮೇಕೆದಾಟು? ಅವರಿಗೆ ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ವಿಷಯದಲ್ಲಿ ಮೇಕೆದಾಟನ ಹಲವಾರು ರೀತಿಯ ಸಮಸ್ಯೆಗಳಿಗೆ ಏನೇನು ಕ್ರಮ ತೆಗೆದುಕೋಬೇಕು, ಎಲ್ಲಿ ತಗೊಂಡಿದ್ದಾರೆ, ದುಡ್ಡು ಕೊಡ್ತೀವಿ ಅಂತಾರೆ. ಈಗ ಹಲವಾರು ಕಾರ್ಯಕ್ರಮದಲ್ಲಿ ದುಡ್ಡು ಹರಿತು, ನೀರು ಹರಿದಿಲ್ಲ, ಬೇಕಾದ ಸುಧಾರಣೆ ಕೊಡಬಲ್ಲೆ. ಅದಕ್ಕೆ ಇಲ್ಲೂ ಅಷ್ಟೇ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ, ಇವತ್ತು ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಿಂದ ಕ್ಲಿಯರೆನ್ಸ್ ಸಿಗಬೇಕು. ಇವತ್ತು ಮಾದಾಯಿ ಯೋಜನೆ ಹೇಳೋರಲ್ಲ, ಒಂದು 15-20 ಹೆಕ್ಟೇರ್ ಭೂಮಿಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಇಲ್ಲಿ 3-4 ಸಾವಿರ ಹೆಕ್ಟೇರ್ ಭೂಮಿ, ಇದಕ್ಕೆ 20 ಹೆಕ್ಟೇರ್ಗೆ ಈ ಪಜಿತಿ ಇದ್ದಾಗ ಅಲ್ಲಿ ಪರ್ಮಿಷನ್ ತಗೋಬೇಕಲ್ಲ. ಇಲ್ಲಿ ನೋಡೋಣ. ದಿವಸ ಸೂತ್ರಕ್ಕೆ ನಾನು ಬದ್ಧ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅದೆಲ್ಲ ಪೊಲಿಟಿಕಲ್ ಹೇಳಿಕೆಗಳು, ಅದಕ್ಕೆಲ್ಲ ಯಾಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.